ನಮಸ್ಕಾರ. ನಾನಿವತ್ತು ಸೊಪ್ಪು ಮಾಡ್ತಿದ್ದೀನಿ. ಸೊಪ್ಪು ಮಾಡೋದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಕರಿಬೇವು, ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಅರಿವೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಹಾಗೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದಾದ ನಂತರ ಮೆಣಸಿನಕಾಯಿ ಕಾಯಿನ ತುರಿದಿಟ್ಕೊಂಡಿದ್ದೀನಿ. 10-12 ಬೆಳ್ಳುಳ್ಳಿ, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, 1 ಟೊಮೆಟೊ, 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಬಂದು ಎಣ್ಣೆ, ಜೀರಿಗೆ, ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಅರಿಶಿಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ತೊಗೊಂಡಿದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ತೊಳೆದು ಇಟ್ಕೊಂಡಿರ್ತಕ್ಕಂಥ ತೊಗರಿಬೇಳೆ ಹಾಕ್ತಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನೆಲ್ಲ ಹಾಕ್ತಿದ್ದೀನಿ. ಆ ನಂತರ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಹಾಗೆ ಹುಣಸೆಹಣ್ಣು, ನಾನಿಲ್ಲಿ ಬೆಳ್ಳುಳ್ಳಿ ಅರ್ಧ ಹಾಕಿ ಅರ್ಧ ಒಗ್ಗರಣೆಗೆ ತೆಗೆದಿಟ್ಕೊಡ್ತಿದ್ದೀನಿ. ಹಾಗೆ ತುರಿದಿಟ್ಕೊಂಡಿರೋ ಕಾಯಿ ತುರಿ, ಹಾಗೆ ಸಾಂಬಾರು ಪೌಡರ್, ಹಾಗೆ ಅರಿಶಿನ, 1 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಿದ್ದೀನಿ. ನೀರನ್ನು ಸೇರಿಸ್ಕೊತಿದ್ದೀನಿ. 2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಬಿಡ್ತಿದ್ದೀನಿ. ಇವಾಗ 3 ವಿಸಿಲ್ ಆಗಿದೆ. ಹಾಗೆ ಏರ್ ಕೂಡ ಹೋಗಿದೆ ಕುಕ್ಕರ್ದು. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಬೇಳೆ ಮಸಿಯೋದ್ರದ್ದು ತಗೊಂಡು ಮಸಿತಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ನಾನು ಮಸಿಟ್ಕೊಂಡಿದ್ದೀನಿ. ನೋಡಿ ಇಷ್ಟು. ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಕೊಂಡಿದ್ದೀನಿ. ಬಿಸಿ ಆಗಕ್ಕಿಟ್ಟು ನಾನಿಲ್ಲಿ 2 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಿದ್ದೀನಿ. ನಾನು ಜೀರಿಗೆ, ಸಾಸಿವೆ ಹಾಕ್ತಿದ್ದೀನಿ. ಇಲ್ಲಿ ನಾನು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಹಾಕಿ ಬೆಳ್ಳುಳ್ಳಿ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಕರಿಬೇವು ಹಾಕ್ತಿದ್ದೀನಿ. ಫಸ್ಟ್ ಇಟ್ಕೊಂಡಿರೋ ಸೊಪ್ಪು ಹಾಕ್ತಿದ್ದೀನಿ. ಹಾಕಿ ಒಗ್ಗರಣೆ ಎಲ್ಲ ಕಲಿಯೋ ಥರ ಒಂದು ಸರಿ ಕಲಿಸ್ಕೊಳ್ಳಿ. ನಿಮಗೆ ನೀರು ನೋಡಿ ಹಾಕ್ಕೊಳ್ಳಿ. ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ, ಅಥವಾ ಸಾಂಬಾರು ಸ್ವಲ್ಪ ನೀರು ಇರಬೇಕು ಅಂತ ಹೇಳಿದರೆ ಇನ್ನು ಸ್ವಲ್ಪ ನೀವು ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ತಿದ್ದೀನಿ. ನೀವು ಬೇಕಿದ್ರೆ ಇವಾಗ ಉಪ್ಪು ಚೆಕ್ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪು ಏನಾದ್ರು ಕಡಿಮೆ ಅನಿಸಿದರೆ ನೀವು ಇವಾಗ ಉಪ್ಪು ಹಾಕ್ಕೊಂಡು ಇನ್ನೊಂದು ಸರಿ ಕುದಿಸ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಇವಾಗ ನಮ್ಮ ಸೊಪ್ಪು ಸಾರು ರೆಡಿಯಾಗಿದೆ. ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಇರುತ್ತೆ. ಎಲ್ಲನೂ ಒಂದೇ ಸಾರಿ ಕುಕ್ಕರಲ್ಲೇ ಹಾಕಿ ಬೇಯಿಸ್ಬಿಟ್ರೆ, ಒಗ್ಗರಣೆ ಕೊಟ್ಟರೆ ಸೊಪ್ಪು ಸಾರು ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ. ಇವಾಗ ನಮಗೆ ಸೊಪ್ಪು ಸಾರು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೂಪರಾಗಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ.
ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್, ಲೈಕ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.